ಸ್ನೇಹಿತರೆ, ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಬೇಡಿಕೆ ಕೂಡ ಸರ್ಕಾರ ಮುಂದೆ ಇಟ್ಟಿದ್ದೀರಾ. ಆ ಒಂದು ಸರ್ಕಾರದಿಂದ ನೋಟಿಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ನೋಡಿ, ನೀವು ಏನೇನು ಬೇಡಿಕೆ ಇಟ್ಟಿದ್ದೀರಲ್ಲ, ಅದರಲ್ಲಿ ಕೆಲವೊಂದು ಬೇಡಿಕೆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದವರು. ಆ ಒಂದು ಬೇಡಿಕೆ ಯಾವುದು, ನಿಮಗೆ ಯಾವ್ಯಾವ ಒಂದು ಅನುವಾಗತ್ತೆ ಒಂದೊಂದೇ ತಿಳಿಸ್ಕೊಡ್ತಾನೆ. ಇದು ಮೊದಲನೇ ನ್ಯೂಸ್ ಆಗಿರತ್ತೆ. ಎರಡನೇ ನ್ಯೂಸ್ ಏನಂದ್ರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಿದ್ದಾರೆ. ನಾಳೆನೇ ರಜೆ ಇರತ್ತೆ, ಅದ್ರ ಬಗ್ಗೆ ಮಾತಾಡ್ತೇನೆ. ಹೌದು ವೀಕ್ಷಕರೇ, ನಾಳೆ ರಜೆ ಕೊಡ್ತಿದ್ದಾರೆ. ಕರ್ನಾಟಕದಾದಂತ ಎಲ್ಲಾ ಶಾಲಾ ಕಾಲೇಜಿಗೆ ರಜೆ ಇರತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದರ ಸಲುವಾಗಿ ರಜೆ ಕೊಡ್ತಿದ್ದಾರೆ. ಯಾವೊಂದು ದಿನಾಂಕದೊಂದು ರಜೆ ಇರತ್ತೆ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಮೊದಲನೇದಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾನೆ. ಅಂದ್ರೆ ಯಾವೊಂದು ದಿನಾಂಕದೊಂದು ಯಾವೊಂದು ಶಾಲಾ ಕಾಲೇಜ್ಗೆ ರಜೆ ಕೊಡ್ತಾ ಇದೆ ಅಂತ ತಿಳಿಸ್ಕೊಡ್ತಾನೆ ನೋಡಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಾದಂತ ಎಲ್ಲಾ ಶಾಲಾ ಕಾಲೇಜ್ಗೆ ರಜೆ ಕೊಡ್ತಾ ಇದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಯಾವೊಂದು ದಿನಾಂಕದೊಂದು ಶಾಲೆಗೆ ರಜೆ ಇದೆ ಅಂದ್ರೆ, ಇಲ್ಲಿ ಫೆಬ್ರವರಿ 26ನೇ ತಾರೀಕದಂದು ಪ್ರತಿಯೊಂದು ಶಾಲಾ ಕಾಲೇಜಿಗೆ ರಜೆ ಕೊಡ್ತಿದ್ದಾರೆ. ಪ್ರೈವೇಟ್ ಆಗ್ಬೋದು, ಸರ್ಕಾರಿ ಆಗ್ಬೋದು. ಕರ್ನಾಟಕ ರಾಜ್ಯದಂತ ಎಲ್ಲಾ ಶಾಲಾ ಕಾಲೇಜಿಗೆ ರಜೆ ಇರತ್ತೆ. ಫೆಬ್ರವರಿ 26ನೇ ತಾರೀಕದಂದು ಮಹಾಶಿವರಾತ್ರಿ ನಿಮಿತ್ತವಾಗಿ ರಜೆ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದೊಂದು ಗುಡ್ ನ್ಯೂಸ್ ಎಲ್ಲ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ. ಮೊದಲನೇ ನ್ಯೂಸ್ ಕ್ಲಿಯರ್ ಆಗಿದೆ. ಎರಡನೇ ನ್ಯೂಸ್ ಏನಾದ್ರೆ, ಈ ಒಂದು ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿ, ಅಂಗನವಾಡಿ ನಿಲುಚರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಅನ್ನ, ಕೆಲವೊಂದು ಕಂಡೀಷನ್ ಅನ್ನ ಸರ್ಕಾರಕ್ಕೆ ತಲುಪಿಸಿದರೆ, ಆ ಒಂದು ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇದ್ದಾರೆ. ಆದೇಶಕ್ಕೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಒಂದು ಆದೇಶ ಬಂದಿರತ್ತೆ, ಅದನ್ನ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಏನೇನು ಬೇಡಿಕೆ ಇಟ್ಟಿದ್ದೀರಿ ಅದನ್ನ ನೋಡೋಣ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು 15,000 ತನಕ ವೇತನ ಕೊಡ್ಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ರೆ, ಇದು ಮೊದಲನೇ ಕಂಡೀಷನು. ಎರಡನೇ ಕಂಡೀಷನ್ ಅಂದ್ರೆ, ಸಹಾಯಕರಿಗೆ ಸಂಬಂಧಪಟ್ಟಂತೆ 10,000 ತನಕ ನಿಮಗೆ ವೇತನ ಆಗ್ಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ರೆ. ಅದ ನಂತರ ನಿವೃತ್ತಿ ಸಮಯದಲ್ಲಿ 2 ಲಕ್ಷ ತನಕ ಪರಿಹಾರ ನೀಡಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ರೆ. ಅದ ನಂತರ ನಿಮ್ಮ ಒಂದು ಉಪಧನ ಅಂತೇಳಿ ಹಣ ಕೊಡ್ಬೇಕಂತೇಳಿ ಅದು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅದ ನಂತರ ಅಂಗನವಾಡಿ ಕಾರ್ಯಕರ್ತೆಯರ ಸರ್ಕಾರವು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ದರ್ಜೆಯ ನೌಕರರೆಂದು ಪರಿಗಣಿಸಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದ ನಂತರ ಈ ಒಂದು ಸಹಾಯಧನ 2 ಲಕ್ಷ ಇದೆಯಲ್ಲ, ಅದನ್ನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಅದ ನಂತರ ಇನ್ನು ಈಗಾಗಲೇ ನಿವೃತ್ತಿ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಸಂಬಂಧಪಟ್ಟಂತೆ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಗೆ 50,000 ರೂಪಾಯಿ ಹಣ ಆಗಬೇಕು. ಅದ ನಂತರ ಸಹಾಯಕರಿಗೆ ಸಂಬಂಧಪಟ್ಟಂತೆ ನಿವೃತ್ತಿ ಪರಿಹಾರ ಹಣ ದೊರಕಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ರೆ 30,000 ರೂಪಾಯಿ. ಈ ರೀತಿಯಾಗೆಲ್ಲ ಬೇಡಿಕೆ ಇಟ್ಟಿದ್ರೆ. ಅದ ನಂತರ ವಾರದಲ್ಲಿ 1 ಸಲ ರಜೆ ಕೊಡ್ಬೇಕು, ವಾರದಲ್ಲಿ 2 ಸಲ ರಜೆ ಕೊಡ್ಬೇಕಂತೇಳಿ ಇದೆಲ್ಲ ಬೇಡಿಕೆ ಇಟ್ಟಿದ್ರೆ. ಇದನ್ನ ಸರ್ಕಾರದಲ್ಲಿ ಈಗಾಗಲೇ ತಲುಪಿದೆ. ಅದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ. ಈಗ ಏನೇನು ತಿಳಿಸ್ಕೊಟ್ಟಿನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೂಡ ಮಾಡ್ತಿದ್ದಾರೆ. ಯಾವಾಗ ಚರ್ಚೆ ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾರೆ ನೋಡಿ. ಈ ಒಂದು 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆ ಇದೆಯಲ್ಲ, ಈಗ ಹೋರಾಟ ಮಾಡ್ತಾ ಇದಾರ. ಇದು ಕರೆಕ್ಟ್ ಸಮಯ ಇದೆ. ಹೌದು ವೀಕ್ಷಕರೇ, ಈಗಲೇ ಏನಾದ್ರು ಹೋರಾಟ ಮಾಡಿದ್ರೆ ಈ ಒಂದು 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ನಿಮಗೆ ಅನುಕೂಲ ಸಿಗತ್ತೆ. ಇಲ್ಲ ಅಂದ್ರೆ ಇವ್ರು ಯಾವ್ದ್ರ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳೋದಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಅದೇ ರೀತಿಯಾಗಿ ಸರ್ಕಾರ ಯಾವ ರೀತಿಯಾಗಿ ಪರಿಸ್ಥಿತಿ ಆಗ್ತದೆ ನೀವೇ ನೋಡ್ತಾ ಇದಾರ. ಪಾಪ ಎಲ್ಲರೂ ಕೂಡ ಈಗ ರಾಜೀನಾಮೆ ಕೊಡೋ ಸಮಯಕ್ಕೆ ತಲುಪದಂತೆ ಆಗಿದೆ ಅವರ ಒಂದು ಪರಿಸ್ಥಿತಿ. CM ಅದ ನಂತರ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಅದೇ ರೀತಿಯಾಗಿ ಉಪ ಮುಖ್ಯಮಂತ್ರಿ ಆಗ್ಬೋದು, ಅವರೆಲ್ಲ ಅದಕ್ಕೆ ಬಂದಿದ್ದಾರೆ. ಹಣ ಎಲ್ಲ ಏನ್ ಮಾಡ್ತಾರೆ, ಅದನ್ನ ಬಿಟ್ಟು ನಿವೃತ್ತಿ ಆಗ್ಬೇಕು. ಇಲ್ಲ ಅಂದ್ರೆ ನಿವೃತ್ತಿ ಆದ್ರೆ ಮತ್ತೆ ಮಾನಭಂಗ ಆಗದ ಆಗತ್ತೆ. ಇವರು ಬಿಜೆಪಿ ಪಕ್ಷದವರು ಅವ್ರಿಗೆ ಅಪಮಾನ ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಮರ್ಯಾದೆ ಮುಚ್ಕೋ ಸಲುವಾಗಿ ಈಗ ಮತ್ತೆ ಮುಂದ್ಗಡೆ ಈ ಒಂದು 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಈ ರೀತಿಯಾಗಿ ಎಲ್ಲ ಕೂಡ ಹೇಳಿಕೆ ಹೇಳಲೇಬೇಕು. ಇಲ್ಲ ಅಂದ್ರೆ ಮುಂದ್ಗಡೆ ಬಿಜೆಪಿ ಪಕ್ಷದಿಂದ ಮಾನಭಂಗ ಆಗತ್ತ ಟೀಕೆಗಳು ಮಾಡ್ತಾರೆ ನೋಡಿ. ಈಗಿಂದಲೇ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೊಂದು ಖುಷಿಯ ವಿಚಾರ. ಪ್ರತಿಭಟನೆ ಮಾಡಲೇಬೇಕು. ಅಂದ್ರೆ 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಎಲ್ಲ ನಿರ್ಧಾರ ತೆಗೆದುಕೊಳ್ತಾರೆ ನೋಡಿ. ಇದರಲ್ಲಿ ಈ ಒಂದು ಯಾವಾಗ ಡಿಸಿಷನ್ ಆಗ್ಬೋದು ಅಂದ್ರೆ 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಅಲ್ಲಿ ತನಕ ವೇಟ್ ಮಾಡ್ಬೇಕಾಗತ್ತೆ. ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕದ ಪ್ರತಿಭಟನೆ ನಿಲ್ಲಬಾರದು, ಸರ್ಕಾರಕ್ಕೆ ತಲುಪೋ ತನಕ ನಿಲ್ಲಬಾರದು. ಈಗಾಗಲೇ ಸುಪ್ರೀಂ ಕೋರ್ಟ್ ತನಕ ತಲುಪಿದೆ, ಆದ್ರೆ ಸರ್ಕಾರ ತನಕ ತಲುಪಬೇಕು. ಈಗಾಗಲೇ ತಲುಪಿದೆ. ಆ ನೋಟಿಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಈಗ ಡಿಸಿಷನ್ ತಗೊಳ್ಳೋದು ಮಾತ್ರ ಬಾಕಿ ಇರೋದು. 2025
ಅದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಒಂದು ಬಜೆಟ್ ಇರತ್ತೆ. ಆ ಒಂದು ಬಜೆಟ್ ಮಂಡನೆಯಲ್ಲಿ ಇದ್ರ ಬಗ್ಗೆ ಹೊರ ಬರತ್ತೆ. ಆ ಎಲ್ಲ ನೋಟಿಸ್ ಕೂಡ ಕಳಿಸ್ಕೊಡ್ತಾರೆ. ಎಷ್ಟೆಷ್ಟು ಏನೇನಾಗಿದೆ, ಯಾವ ರೀತಿಯಾಗಿ ನಮಗೆ ವೇತನ ಜಾಸ್ತಿ ಮಾಡಿದ್ದಾರೆ, ಎಷ್ಟು ತಿಂಗಳು ನಿಮಗೆ ಸೂಟಿ ಇರತ್ತೆ, ಯಾವ ರೀತಿಯ ಒಂದು ದಿನ ರಜೆ ಇರತ್ತಲ್ಲ, ಅದೇ ರೀತಿಯಾಗಿ ಎಷ್ಟು ಪರಿಹಾರ ಹಣ ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರೆ. ಆಗ್ಬತ್ತಂದ್ರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೋಡಿ, ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂದ್ರೆ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಅದು ಪಾಪ. ಅವರಿಗೆ ಗೌರವ ವೇತನ ಅಂತ ಹೇಳಿ ಕೊಡ್ತಾರೆ, ಸರ್ಕಾರದಿಂದ ವೇತನ ಕೊಡಲ್ಲ. ಗೌರವ ವೇತನ ಅಂತೇಳಿ 5,000 10,000 ಇಷ್ಟೇ ಕೊಡ್ತಾರೆ. ಅದನ್ನ ತೆಗೆದು ಈಗ 15,000 10,000 ತನಕ ಏರಿಕೆ ಮಾಡ್ಬೇಕಂತ ಹೇಳಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಇದು ಒಳ್ಳೆ ಕೆಲಸ, ಪಾಪ ಮಾಡ್ಲೇಬೇಕು. ಹಗಲು ರಾತ್ರಿ ಅನ್ನೋದೇ ಕಷ್ಟಪಡ್ತಿರ್ತಾರೆ ಅವರು, ಮಾಡ್ಲೇಬೇಕು. ಪಾಪ ಒಂದು ಕರೆ ಬತ್ತಂದ್ರೆ ಆ ಒಂದು ಗರ್ಭಿಣಿ ಮಹಿಳೆಗಳಿಗೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಹೋಗ್ಲೇಬೇಕು. ಎಷ್ಟು ಕಷ್ಟ ಇದ್ರು ಕೂಡ ಅವ್ರ ಹತ್ರ ಹೋಗ್ಲೇಬೇಕು. ಈ ರೀತಿಯಾಗಿ ಸಮಯದಲ್ಲಿ ಕೂಡ ಹೋದ್ರು. ಈಗ ಪೊಲೀಸ್ ಅಧಿಕಾರಿ ಕೂಡ ಆ ರೀತಿಯಾಗಿರಲ್ಲ. ಒಬ್ಬ ಸರ್ಕಾರಿ ನೌಕರಸ್ಥರು ಕೂಡ ಮಧ್ಯಾಹ್ನ ರಾತ್ರಿಯಲ್ಲಿ ಕೂಡ ಆ ರೀತಿಯಾಗಿ ಹೋಗೋದಿಲ್ಲ. ಪಾಪ ಅವ್ರು ಹೋಗ್ತಾರ ಅಂದ್ಮೇಲೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೊಡ್ತಾರ? ಕಷ್ಟಪಟ್ಟು ದುಡ್ಡೋರಿಗೆ ಈಗ ಕಾಲ ಇಲ್ಲ. ಈಗ ಯಾರ ಲಂಚ ತಗೋತಾರಲ್ಲ ಅವ್ರಿಗೆ ಕಾಲ ತುಂಬಾ ಇದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಸರ್ಕಾರನು ಅದೇ ರೀತಿಯಾಗಿ ಆಗ್ತಾ ಇದೆ. ಕಷ್ಟಪಟ್ಟು ದುಡಿತಿರ್ತಾರಲ್ಲ ಅವ್ರಿಗೆ ಹಣ ಕೊಡಲ್ಲ. ಅದೇ ರೀತಿಯಾಗಿ ಎಲ್ಲರೂ ಲಂಚ ತಗೋತಿರ್ತಾರಲ್ಲ ಅಂತವ್ರಿಗೆ ಜಾಸ್ತಿ ಹಣ ಕೊಡತ್ತೆ. ನೋಡಿ, ಇದು ಒಳ್ಳೆ ಬೇಡಿಕೆ ಆಗಿರತ್ತೆ. ಇದು ತುಂಬಾ ಒಳ್ಳೇದು. ಇನ್ನು ಮತ್ತೊಂದು ನೋಟಿಸ್ ಕಳಿಸ್ಕೊಡ್ತಾರೆ. 4-5 ದಿನದಲ್ಲಿ ಒಂದು ಸುಪ್ರೀಂ ಕೋರ್ಟ್ ತನಕ ನೋಟಿಸ್ ಕೂಡ ಕಳಿಸ್ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಡಿಸಿಷನ್ ಬರುತ್ತೆ. ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಈಗ ನಿಮ್ಮ ಒಂದು ಡಿಸಿಷನ್ ಇದೆಯಲ್ಲ ಯಾವಾಗ ಬರುತ್ತಂದ್ರೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ಎಲ್ಲ ಒಂದು ಚರ್ಚೆ ಮಾಡ್ತಾರೆ. ಆಗ ನಿಮಗೆ ಮಾಹಿತಿ ಅರ್ಥ ಆಗತ್ತೆ. ಅಲ್ಲಿ ತನಕ ವೇಟ್ ಮಾಡಬೇಕು. ನೋಡಿ, ಇದ್ರ ಬಗ್ಗೆ ಹೇಗೆ ಅನಿಸ್ತು ಕಮೆಂಟ್ ನಲ್ಲಿ ತಿಳಿಸಿ.